ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಒಂದು ಪಾಪ್ಯುಲರ್ ಟ್ರೇಡಿಂಗ್ ಸ್ಟೈಲ್ ಬಗ್ಗೆ ಕಲಿತೀವಿ. ಅದು ಯಾವ್ದಂದ್ರೆ ಸ್ವಿಂಗ್ ಟ್ರೇಡಿಂಗ್. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದು ಯಾಕೆ ಪಾಪ್ಯುಲರ್ ಆಗಿದೆ, ಹಾಗೂ ನೀವು ಏನಕ್ಕೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ಕಲಿಯೋಣ ಬನ್ನಿ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು? ಸೊ ನೇಮಲ್ಲೇ ಹೇಳ್ತಿದೆ ಸ್ವಿಂಗ್ಸ್ ಅಂತ. ಸೊ ನಿಮಗೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಸ್ವಿಂಗ್ ನೋಡಕ್ ಸಿಗುತ್ತೆ ಅಂದಾಗ ಅದ್ರದ್ದು ಉಪಯೋಗ ಪಡ್ಕೊಂಡು ನೀವು ಒಂದು ಟ್ರೇಡ್ ತಗೋತಿರಲ್ಲ, ಅದನ್ನ ನಾವೇನ್ ಹೇಳ್ತೇವೆ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೇವೆ. ಸೊ ಸ್ವಿಂಗ್ ಟ್ರೇಡಿಂಗ್ ನಾವು ಹೇಗೆ ಮಾಡ್ತೇವೆ ಅದೊಂದು ಶಾರ್ಟ್ ಅಥವಾ ಮೀಡಿಯಂ ಟರ್ಮ್ ಆಗಿರುತ್ತೆ. ಉದಾಹರಣೆಗೆ ಅದು ಒಂದು ವಾರ ಆಗಿರ್ಬೋದು, ಅಥವಾ 2 ವಾರ ಅಥವಾ ತಿಂಗಳು ಗಂಟ ಹೋಗುತ್ತೆ, ಆದ್ರೆ ವರ್ಷ ಗಂಟ ಹೋಲ್ಡ್ ಮಾಡಕ್ ಹೋಗಲ್ಲ ನಾವು. ಸೊ ಸ್ವಿಂಗ್ ಟ್ರೇಡಿಂಗ್ ಹೇಗೆಂದ್ರೆ ನೀವು ಮಲ್ಟಿಪಲ್ ಟ್ರೇಡ್ಸ್ ಡೈಲಿ ಟ್ರೇಡಿಂಗ್ ಅಲ್ಲಿ ಇಂಟ್ರಾಡೇ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸತಿ ತಗೊಂಡ್ರೆ ನೀವು ಅದನ್ನ ಫ್ಯೂ ವೀಕ್ಸ್ ಗಂಟ ಹೋಲ್ಡ್ ಮಾಡ್ಬೋದು. ಸೊ ನಿಮಗೆ ಯಾವುದಾದ್ರು ಒಂದು ಸ್ಟಾಕಲ್ಲಿ ಒಳ್ಳೆ ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಗ್ಬೋದು, ಅಥವಾ ಇಲ್ಲಿಂದ ಒಂದು ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಅನ್ಸಿದ್ರೆ ನೀವೇನು ಮಾಡ್ಬೋದು, ಆಗ ಈ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡ್ಬೋದು. ಸೊ ಯಾಕೆ ಸ್ವಿಂಗ್ ಟ್ರೇಡಿಂಗ್ ಅಷ್ಟೊಂದು ಪಾಪ್ಯುಲರ್ ಆಗಿದೆ? ಸೊ ನೀವು ನೋಡ್ಬೋದು ಸಾಕಷ್ಟು ಜನ ಸ್ವಿಂಗ್ ಟ್ರೇಡಿಂಗ್ನ ಪ್ರಿಫರ್ ಮಾಡ್ತಾರೆ. ಸೊ ಏನಕ್ಕೆ ಅದು ಅಷ್ಟೊಂದು ಪಾಪ್ಯುಲರ್ ಆಗಿದೆ? ಸೊ ಅದಕ್ಕೆ ಮೊದಲನೇ ರೀಸನ್ ಏನಂದ್ರೆ ಆಕ್ಸೆಸಿಬಿಲಿಟಿ. ಸೊ ನೀವಾದ್ರೂ ಕೆಲಸಕ್ಕೆ ಹೋಗ್ತಿದ್ರೆ ಅಥವಾ ನಿಮ್ಗೆ ಏನಾದರೂ ಬೇರೆ ವರ್ಕ್ ಇದೆ ಅಂದ್ರೆ ನಿಮಗೆ ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡೋಕ್ಕಾಗಲ್ಲ, ಅಂದ್ರೆ ನೀವೇನು ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಆದರೆ ನೀವು ಕೆಲಸಕ್ಕೆ ಹೋಗ್ತಿದ್ರು ಏನಿದೆ, ನೀವು ಸ್ವಿಂಗ್ ಟ್ರೇಡಿಂಗ್ನ ನೀವು ಮಾಡ್ಬೋದು. ಸೊ ನಾನು ಆಗಲೇ ಹೇಳಿದಾಗೆ ನಿಮಗೆ ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡೋ ಅವಶ್ಯಕತೆ ಇರಲ್ಲ. ನೀವು ಬೇರೆ ವರ್ಕ್ ಮಾಡ್ತಿದ್ರು ಸಹ ಈ ಸ್ವಿಂಗ್ ಟ್ರೇಡಿಂಗ್ ನ ನೀವು ಸುಲಭವಾಗಿ ಮಾಡಬಹುದು. ಹಾಗೂ ಇದರಲ್ಲಿ ಏನಿದೆ, ನಿಮಗೆ ಬ್ಯಾಲೆನ್ಸ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ನೋಡಕ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಸೊ ನೀವು ಆಪ್ಷನ್ಸ್ ಅಲ್ಲಿ 1:6, 1:10 ಆ ಥರ ನೋಡ್ತಿರಲ್ಲ, ಆ ಥರ ಇಲ್ಲಿ ಇರಲ್ಲ. ಇದರಲ್ಲಿ ಏನಿರುತ್ತೆ ಬ್ಯಾಲೆನ್ಸ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ನೋಡಕ್ ಸಿಗುತ್ತೆ. ಸೊ ಈ ಅಪ್ರೋಚ್ ಇಂದ ನಿಮ್ಗೆ ಏನ್ ಸಿಗುತ್ತೆ, ನಿಮ್ಗೆ ಒಂದು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಸೊ ನೀವು ಯಾವ್ದಾದ್ರು ಬೈ ಮಾಡಿದ್ರೆ ಒಂದು ಸ್ಟಾಕ್ ಅದು ರಿವರ್ಸ್ ಆಗಿ ಬರ್ತಿದ್ರು ನಿಮ್ಗೆ ಏನಿರುತ್ತೆ, ಒಂದು ಡೀಸೆಂಟ್ ಸ್ಟಾಪ್ ಲಾಸ್ ಇರೋ ಕಾರಣದಿಂದ ಏನಿರುತ್ತೆ ನಿಮಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ನಿಮಗೆ ಹೋಲ್ಡ್ ಮಾಡ್ಲಿಕ್ಕೆ. ಸೊ ಇದರಲ್ಲಿ ಟೈಟ್ ಸ್ಟಾಪ್ ಲಾಸ್ ಅಂತದ್ದು ಏನಿಲ್ಲ. ಸೊ ಬ್ಯಾಲೆನ್ಸ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಆಗಿರೋ ಕಾರಣದಿಂದ ನಿಮ್ಗೆ ಏನಿರುತ್ತೆ ಒಂದು ಫ್ಲೆಕ್ಸಿಬಿಲಿಟಿ ಸಿಕ್ಕೇ ಸಿಗುತ್ತೆ. ಸೊ ಟ್ರೇಡಿಂಗ್ ಅಂತ ಬಂದ್ರೆ ಏನಿರುತ್ತೆ, ಫುಲ್ ಸ್ಟ್ರೆಸ್ ಅಂತ ಇರುತ್ತೆ, ಫುಲ್ ಸ್ಟ್ರೆಸ್ಫುಲ್ ಆಗಿರೋ ಕೆಲಸನೇ ಟ್ರೇಡಿಂಗ್ ಅಂತ ಇರುತ್ತೆ. ಆದ್ರೆ ಸ್ವಿಂಗ್ ಟ್ರೇಡಿಂಗ್ ಹಾಗಲ್ಲ, ಇದರಲ್ಲಿ ನಿಮಗೆ ಸ್ಟ್ರೆಸ್ ಇರೋದೇ ಇಲ್ಲ. ಸೊ ಟ್ರೇಡಿಂಗ್ ಅಲ್ಲಿ ನಿಮಗೆ ನಿಮಿಷದಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಆದ್ರೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕು, ಅಲ್ಲಿ ಏನ್ ಮಾಡಬೇಕು ಅಂತ ನೀವು ಕ್ವಿಕ್ ಡಿಸಿಷನ್ಸ್ ತಗೋಬೇಕಾಗುತ್ತೆ. ಬಟ್ ಇದರಲ್ಲಿ ಹಾಗಲ್ಲ, ನೀವು ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಿರೋದ್ರಿಂದ ನೀವು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಏನಾಗ್ತಿದೆ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಆ ಕಾರಣದಿಂದ ನಿಮ್ಮ ಟ್ರೇಡಿಂಗ್ ಅಲ್ಲಿ ಸ್ಟ್ರೆಸ್ ಫ್ಯಾಕ್ಟರ್ ಅನ್ನೋದೇನಿರುತ್ತೆ ಅದು ಸ್ವಿಂಗ್ ಟ್ರೇಡಿಂಗ್ ರಿಮೂವ್ ಮಾಡುತ್ತೆ. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನೀವು ರ್ಯಾಪಿಡ್ ಡಿಸಿಷನ್ಸ್ ತಗೋಬೇಕಂತ ಏನಿಲ್ಲ. ಸೊ ನೀವು ನಿಧಾನಕ್ಕೆ ನಿಮ್ಮ ಟೈಮ್ ತಗೊಂಡು ಅನಾಲಿಸಿಸ್ ಮಾಡಿ, ಸೊ ನಿಮಗೆ ಯಾವ ಸ್ಟಾಕ್ ಅಲ್ಲಿ ಒಂದು ಪ್ರೈಸ್ ಸ್ವಿಂಗ್ ನೋಡ್ಲಿಕ್ಕೆ ಸಿಗುತ್ತೆ, ಅಥವಾ ಯಾವ ಸ್ಟಾಕ್ ನಿಮ್ಮ ಅನಾಲಿಸಿಸ್ ತಕ್ಕಂತೆ ಕೂರ್ತಿದೆ ಅನ್ಸುತ್ತೆ, ಸೊ ಅದ್ರ ಮೇಲೆ ನೀವು ಸ್ವಿಂಗ್ ಟ್ರೇಡಿಂಗ್ ನ ಮಾಡಬಹುದು. ಹಾಗೆ ಪಾಪ್ಯುಲರ್ ಆಗೋಕೆ ಇನ್ನೊಂದು ರೀಸನ್ ಏನಂದ್ರೆ ನಿಮ್ಮ ಪೊಟೆನ್ಷಿಯಲ್ ಪ್ರಾಫಿಟ್ಸ್. ಸೊ ಆಬ್ವಿಯಸ್ಲಿ ನಿಮಗೆ ಇದರಲ್ಲಿ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಅಂದ್ರೆ ಈ ಟ್ರೇಡಿಂಗ್ ಸ್ಟೈಲ್ ಅಲ್ಲಿ ನಿಮಗೆ ಒಳ್ಳೆ ರಿಟರ್ನ್ ಸಿಗ್ತಿದೆ ಅಂದ್ರೆ ಎಲ್ಲರೂ ಇದನ್ನ ಟ್ರೈ ಮಾಡೇ ಮಾಡ್ತಾರೆ. ಸೊ ಸ್ವಿಂಗ್ ಟ್ರೇಡ್ ಏನ್ ಮಾಡುತ್ತೆ ಅಂದ್ರೆ ಒಂದು ಇಂಟರ್ಮೀಡಿಯೇಟ್ ಪ್ರೈಸ್ ಟ್ರೆಂಡ್ ಏನಿರುತ್ತೆ ಅದನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಏನ್ ಮಾಡುತ್ತೆ. ಸೊ ಆ ಸಿಗ್ನಿಫಿಕೆಂಟ್ ಪ್ರೈಸ್ ಮೂವ್ಮೆಂಟ್ ನ ನೀವು ಕ್ಯಾಪ್ಚರ್ ಮಾಡಿದಾಗ ನಿಮ್ಗೆ ಏನಿರುತ್ತೆ ಒಂದು ಒಳ್ಳೆ ಪ್ರಾಫಿಟ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಹಾಗೆ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಏನಿದೆ ಈ ಟ್ರೇಡಿಂಗ್ ಸ್ಟೈಲ್ ನಿಮಗೆ ಒಂದು ಒಳ್ಳೆ ರಿಟರ್ನ್ಸ್ ನ ಜನರೇಟ್ ಮಾಡೋ ಆಪರ್ಚುನಿಟಿ ಕೊಡುತ್ತೆ. ಸೊ ಆ ಕಾರಣದಿಂದ ಸಾಕಷ್ಟು ಜನ ಸ್ವಿಂಗ್ ಟ್ರೇಡಿಂಗ್ ನ ಪ್ರಿಫರ್ ಮಾಡ್ತಾರೆ. ಸೊ ಬನ್ನಿ ಈಗ ನಾವು ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಅಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಒಂದು ಸಿಂಪಲ್ ಎಕ್ಸಾಂಪಲ್ ನ ನೋಡೋಣ. ಸೊ ನೀವೀಗ ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಇದ್ರ, ಹಾಗೂ ನೀವೀಗ RBL ಬ್ಯಾಂಕ್ ಚಾರ್ಟ್ ನೋಡ್ತಿದ್ರಾ. ಸೊ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನೀವು ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ನೀವು ಹೈಯರ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಆಗಬೇಕು. ಸೊ ನಾನೀಗ RBL ಬ್ಯಾಂಕ್ ಅಲ್ಲಿ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೇನೆ. ಸೊ ನಾನು 1 ಡೇಗೆ ಸ್ವಿಚ್ ಆಗ್ತೇನೆ. ಸೊ 1 ಡೇ ಸ್ವಿಚ್ ಆಗಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಿಮ್ಗೆ ಏನ್ ನೋಡ್ಲಿಕ್ಕೆ ಸಿಗ್ತಿದೆ, ನಿಮ್ಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ನೋಡಕ್ ಸಿಗ್ತಿದೆ. ಸೊ ನಾನು 1 ವೀಕ್ಗೂ ಸ್ವಿಚ್ ಆಗಿ ತೋರಿಸ್ತೇನೆ ನಿಮಗೆ. ಸೊ ನೀವು 1 ವೀಕಲ್ಲೂ ನೋಡ್ಬೋದು. 1 ವೀಕಲ್ಲೂ ಏನಿತ್ತು, ಸೊ ಇದು 1 ವೀಕ್ ಟೈಮ್ ಫ್ರೇಮ್ ಅಲ್ಲಿ ಏನಾಗಿದೆ, ಇದು ಸ್ಟ್ರಾಂಗ್ ರಿಜೆಕ್ಷನ್ ಲೆವೆಲ್ ಆಗಿತ್ತು. ಆಲ್ಮೋಸ್ಟ್ 2020 ಮಾರ್ಚ್ 2020 ಇಂದ ಏನಾಗಿದೆ, RBL ಬ್ಯಾಂಕ್ ಈ ಲೆವೆಲ್ ನ ಬ್ರೇಕ್ ಮಾಡೋಕೆ ಆಗಿಲ್ಲ. ಬ್ರೇಕ್ ಮಾಡಿದ್ರೆ ಏನ್ ಮಾಡಿದೆ, ಈ ಲೆವೆಲ್ ಕೆಳಗಡೆ ಬಂದಿದೆ. ಸೊ ಆ ಕಾರಣದಿಂದ ಏನಾಗಿತ್ತು, ಇದೊಂದು ಸ್ಟ್ರಾಂಗ್ ರಿಜೆಕ್ಷನ್ ಲೆವೆಲ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಸೊ ನಾನು ಮತ್ತೆ 1 ಡೇ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೇನೆ ಇಲ್ಲಿ. ಈ ಬ್ರೇಕ್ಔಟ್ ಅಲ್ಲಿ ನೀವೇನಾದ್ರೂ ಎಂಟ್ರಿ ಮಾಡಿದ್ರೆ ಆಲ್ಮೋಸ್ಟ್ 2 ಇಯರ್ದು ಬ್ರೇಕ್ಔಟ್ ಇದು. ಸೊ ಈ ಬ್ರೇಕ್ಔಟ್ ಅಲ್ಲಿ ನೀವು ಎಂಟ್ರಿ ಮಾಡಿದ್ರೆ ನಿಮ್ಮ ಪೊಟೆನ್ಷಿಯಲ್ ಸ್ಟಾಪ್ ಲಾಸ್ ಇಲ್ಲಿ ತನಕ ಇರ್ತಿತ್ತು, ಎಲ್ಲಿ 13% ನಿಮ್ಮ ಪೊಟೆನ್ಷಿಯಲ್ ಸ್ಟಾಪ್ ಲಾಸ್ ಇರ್ತಿತ್ತು. ಹಾಗೂ ನಿಮ್ಮ ಟಾರ್ಗೆಟ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇರ್ತಿತ್ತು. ಸೊ ಇಲ್ಲಿ ನನ್ನ ಟಾರ್ಗೆಟ್ ಯಾವ್ದಿತ್ತು, ಅರೌಂಡ್ 22% ನನ್ನ ಮೊದಲನೇ ಟಾರ್ಗೆಟ್ ಆಗಿತ್ತು. ಹಾಗೂ ನೀವು ನೋಡ್ಬೋದು ಆಲ್ಮೋಸ್ಟ್ 8 ಟ್ರೇಡಿಂಗ್ ಸೆಷನ್ ಅಲ್ಲಿ ನಿಮಗೆ ಎಷ್ಟು ರಿಟರ್ನ್ಸ್ ಬಂದಿದೆ, ಆಲ್ಮೋಸ್ಟ್ 13% ರಿಟರ್ನ್ ನೋಡ್ಲಿಕ್ಕೆ ಸಿಗಿದೆ. ಸೊ RBL ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ 2 ಇಯರ್ ಟೈಮ್ ಫ್ರೇಮ್ ಬ್ರೇಕ್ಔಟ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಪ್ರೈಸ್ ಸ್ವಿಂಗ್ ಸಿಗುತ್ತೆ ಅಂತ ಅನಿಸ್ತು. ಸೊ ಆ ಕಾರಣದಿಂದ ನಾನೇನ್ ಮಾಡಿದೆ, ಇಲ್ಲಿ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿನ ಅಪ್ಲೈ ಮಾಡ್ಬಿಟ್ಟು ಇಲ್ಲಿ ಸ್ವಿಂಗ್ ಟ್ರೇಡಿಂಗ್ ಪೊಸಿಷನ್ ನ ತಗೊಂಡೆ. ಸೊ ಈ ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ನನಗೆ RBL ಬ್ಯಾಂಕ್ ಅಲ್ಲಿ ಏನ್ ನೋಡಕ್ ಸಿಕ್ತು, ನನಗೆ ಅರೌಂಡ್ 14% ರ್ಯಾಲಿ ನೋಡಕ್ ಸಿಕ್ಕಿದೆ. ಸೊ ಇದ್ರೆ ನಿಮಗೆ ಸ್ಟಾಕ್ ಅಲ್ಲಿ ಒಂದು ಪ್ರೈಸ್ ಸ್ವಿಂಗ್ ನೋಡಕ್ ಸಿಗುತ್ತೆ ಅಥವಾ ಒಂದು ಒಳ್ಳೆ ರ್ಯಾಲಿ ನೋಡಕ್ ಸಿಗುತ್ತೆ ಅನ್ಸಿದ್ರೆ ಏನ್ ಮಾಡಬಹುದು, ನೀವು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿನ ಅಪ್ಲೈ ಮಾಡಬಹುದು. ಸೊ ಸ್ವಿಂಗ್ ಟ್ರೇಡಿಂಗ್ ಮಾಡಕ್ಕೆ ಸಾಕಷ್ಟು ರೂಲ್ಸ್ ಗಳಿದೆ. ಸೊ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೇನೆ.